ಈಗ ನೀವು ಹೇಳಿದ್ರಿ ಈ ಥರ ಶೇರ್ಸ್ ಬಿದ್ದಾಗ ಅಟ್ಲೀಸ್ಟ್ ಇನ್ನು ಮಿಕ್ಕಿದ 50% ದುಡ್ಡನ್ನ ನಾವು ಡೈವರ್ಸಿಫೈ ಮಾಡಿಟ್ಟಿರೋದನ್ನ ಅದಿರುತ್ತೆ ಅಂತ. ಬಟ್ ನಾವು ನೋಡಿರೋ ಪ್ರಕಾರ ಶೇರ್ ಮಾರ್ಕೆಟ್ ಏನಾದರೂ ಬಿತ್ತು ಅಂದರೆ ಅದರ ಅಕ್ಕಪಕ್ಕ ಕೂಡ ಎಲ್ಲ ಬೀಳಕ್ಕೆ ಶುರು ಆಗೋಗುತ್ತೆ. ವೆದರ್ ಇಟ್ಸ್ ದ ರಿಯಲ್ ಎಸ್ಟೇಟ್, ವೆದರ್ ಇಟ್ಸ್ ಕಮಾಡಿಟೀಸ್, ಏನೇ ಇರಲಿ ಎಲ್ಲ ಬಿದ್ದೋಗುತ್ತೆ. ಸೊ ಅದರಿಂದ ಜನ ಹೇಗೆ ಆಚೆ ಬರಬಹುದು? ವೆರಿ ಗುಡ್ ಕ್ವೆಶನ್ ಪಲ್ಲವಿ ಅವರೇ. ಇಲ್ಲಿ ಜನ ಏನ್ ಯೋಚನೆ ಮಾಡಬೇಕು, ನಾರ್ಮಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ 2 ತರ ಇರುತ್ತೆ. ಒಂದು ರಿಸ್ಕಿ ಅಸೆಟ್ಸ್ ಅಂತ ಕರಿತೀವಿ, ಇನ್ನೊಂದು ಸೇಫ್ ಅಸೆಟ್ಸ್ ಅಂತ ಕರಿತೀವಿ. ಈ ರಿಸ್ಕಿ ಅಸೆಟ್ಸ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ, ಅದರಲ್ಲಿ ಎಷ್ಟೊಂದ್ ಜನ ಈ ಬಿಟ್ ಕಾಯಿನ್ ಅದು ಇದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿದ್ರು. ಕಮಾಡಿಟಿ ಮಾರ್ಕೆಟ್, ಡಿರೈವೇಟಿವ್ ಮಾರ್ಕೆಟ್, ಇದೆಲ್ಲ ರಿಸ್ಕಿ ಅಸೆಟ್ಸ್. ಈ ಸೇಫ್ ಅಸೆಟ್ಸ್ ಅಂದ್ರೆ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಬಾಂಡ್ಸ್, ಬ್ಯಾಂಕ್ FDs, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್, ಇದೆಲ್ಲವೂ ಕೂಡ ಸೇಫ್ ಅಸೆಟ್ಸ್ ಅಂತ ನಾವು ಕರಿತೀವಿ. ಜನರಲಿ ತಮ್ಮ ರೂಲ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ವಯಸ್ಸು ಎಷ್ಟಿದೆ 100 ಮೈನಸ್ ಯುವರ್ ಏಜ್. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವಯಸ್ಸು 35 ವರ್ಷ, 100 ಮೈನಸ್ 35 ಮಾಡಿದ್ರೆ 65 ಬರುತ್ತೆ. ಸೊ 65% ದುಡ್ಡನ್ನ ನೀವು ರಿಸ್ಕಿ ಅಸೆಟ್ಸ್ ಗೆ ಇನ್ವೆಸ್ಟ್ ಮಾಡಿ, 35% ದುಡ್ಡನ್ನ ಸೇಫ್ ಅಸೆಟ್ಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇದು ಏನ್ ಹೇಳ್ತಾ ಇದೆ ಅಂದ್ರೆ ಇಂಡೈರೆಕ್ಟ್ ಆಗಿ, ಸೊ ಆಸ್ ಯು ಗ್ರೋ ಓಲ್ಡರ್ ಅಂಡ್ ಓಲ್ಡರ್, ದೆನ್ ವಾಟ್ ಹ್ಯಾಪನ್ಸ್, ಯುವರ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಆರ್ ಕೆಪಾಸಿಟಿ ಶುಡ್ ಕಮ್ ಡೌನ್. ಬಟ್ ಇದು ಜಸ್ಟ್ ಒಂದು ತಂಬ್ ರೂಲ್. ಆದ್ರೆ ಇದನ್ನೇ ಜನರಲ್ ಆಗಿ ಎಲ್ಲಾ ಕಡೆ ನಾವು ರೂಲ್ ಅನ್ನು ಫಾಲೋ ಮಾಡೋದಕ್ಕೆ ಆಗಲ್ಲ. ಈಗ ನಾರ್ಮಲಿ ಏನಾಗುತ್ತೆ ಅಂದ್ರೆ ನೀವು ಈ ವಿಂಗಡಣೆ ಮಾಡಬೇಕು ಅಂದಾಗ ನೀವೇನ್ ಮಾಡಬೇಕು, ಅಟ್ಲೀಸ್ಟ್ ಬಿಗಿನರ್ಸ್ ಆಗಿದ್ರೆ 70-80% ದುಡ್ಡನ್ನ ಸೇಫ್ ಅಸೆಟ್ಸ್ ಗೆ ಹಾಕಿ, ಬರೀ ಒಂದು 10-20% ಅನ್ನ ನೀವು ರಿಸ್ಕಿ ಅಸೆಟ್ಸ್ ಗೆ ಹಾಕ್ಬೇಕು. ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಅಥವಾ ನಾನು ಮುಂಚೆ ಏನೇನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ, ಈಗ ನನ್ನ ಹತ್ರ ಒಂದು 10,000 ಇದೆ, ದಿಢೀರ್ ಅಂತ ನಾನು ಶ್ರೀಮಂತನಾಗ್ಬಿಡ್ಬೇಕು ಅಂತ ಅಷ್ಟು ದುಡ್ಡು ಹೋಗ್ಬಿಟ್ಟು ಬಿಟ್ ಕಾಯಿನ್, ಕ್ರಿಪ್ಟೋ ಕರೆನ್ಸಿ ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿ ಕೈ ಸುಟ್ಕೊಂಡಿರೋರು ಇದಾರೆ. ಇದಕ್ಕೂ ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ, ನನ್ನ ಉಳಿತಾಯದ ಕೆಲವು ದುಡ್ಡನ್ನ ನಾನೇನ ರಿಸ್ಕಿ ಅಸೆಟ್ ಹಾಕಿದ್ರು ಅದೊಂಥರ ಸಾಲ ಮಾಡಿ ಬಡ್ಡಿಗೆ ದುಡ್ಡು ತಗೊಂಡು ಅದರಿಂದ ನಾನು ಜಾಸ್ತಿ ದುಡ್ಡು ಇನ್ನೊಂದ್ ಕಡೆ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಕೈ ಸುಟ್ಕೊಂಡು ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಹಾಕಿರೋ ಅಸಲಲ್ಲೂ ಲಾಸ್ ಆಗಿದೆ, ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಇಂತಹ ಮಿಸ್ಟೇಕ್ಸ್ ಗಳನ್ನ ಖಂಡಿತ ಮಾಡಬಾರ್ದು. ನಾರಾಯಣ ಮೂರ್ತಿ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಡೆಟ್ ಫ್ರೀ ಅಂದ್ರೆ ಸಾಲ ಮುಕ್ತವಾಗಿರೋದೇನೆ ನೀವು ದುಡ್ಡು ಮಾಡ್ದಂಗ್ ಲೆಕ್ಕ. ಸೊ ನೀವು ಲೋನ್ ಗಳನ್ನ ಅನ್ನೆಸೆಸರಿ ಆಗಿ ಮಾಡಬಾರ್ದು. ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರೆ, ಲೋನ್ ಮಾಡುವಾಗ್ಲೂ ಕೂಡ ನೀವ್ ಏನಕ್ಕೋಸ್ಕರ ಲೋನ್ ಮಾಡ್ತಿದ್ದೀರಾ? ಈಗ ನಾನು ಮನೆ ಕಟ್ಟೋದಕ್ಕೋಸ್ಕರ ಲೋನ್ ತಗೊಂಡ್ರೆ ನೀವ್ ಆ ಲೋನ್ ಇಂದ ಒಂದು ಆಸ್ತಿಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಅದೇ ನೀವೇನೋ ಖರ್ಚು ಮಾಡೋದಕ್ಕೋಸ್ಕರ ಲೋನ್ ತಗೊಂಡು ಖರ್ಚು ಮಾಡಿದ್ರೆ ಅವಾಗ ಖಂಡಿತವಾಗ್ಲೂ ಲೋನ್ ಬಡ್ಡಿನೂ ಕಟ್ಟಬೇಕು, ಅಸೆಟ್ ಕ್ರಿಯೇಷನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸಾಮಾನ್ಯ ಜನ ಇವತ್ತು ತಿಳ್ಕೋಬೇಕು. ಎಷ್ಟೊಂದ್ ಕಡೆ ಏನಾಗುತ್ತೆ, ನಿಮ್ಗೆ ಯಾವ್ದೋ ಒಂದು 0% EMI ಅಲ್ಲಿ ನಿಮ್ಗೆ ಈ ವಸ್ತುಗಳನ್ನ ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ ಜನಕ್ಕೆ ಏನಾಗುತ್ತೆ, ಅಯ್ಯೋ ಏನೋ ತಿಂಗಳು ಕಟ್ಕೊಂಡು ಹೋಗ್ಬಿಡೋಣ ಬಿಡು ಅಂತ ಬೇಡದಿರೋ ವಸ್ತುಗಳನ್ನೆಲ್ಲ ತಗೊಂತಾರೆ. ವಾರನ್ ಬಫೆಟ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀವು ಬೇಡದಿರುವ ವಸ್ತುಗಳನ್ನೆಲ್ಲ ಕೊಂಡುಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೇಕಾಗಿರೋ ವಸ್ತುವನ್ನ ಮಾರಬೇಕಾಗತ್ತೆ. ಅದನ್ನ ಮಾಡಬೇಡಿ, ಈ ತರ ಮಿಸ್ಟೇಕ್ಸ್ ಗಳನ್ನ ಮಾಡಬೇಡಿ ಅಂತ. ಸೊ ಹಾಗಾಗಿ ನೀವು ಸೇಫ್ ಅಸೆಟ್ಸ್ ಗೆ ಖಂಡಿತವಾಗ್ಲೂ ಬಿಗಿನಿಂಗ್ ಅಲ್ಲಿ 70-80% ದುಡ್ಡನ್ನ, ನೀವು 100 ರೂಪಾಯಿ ನಿಮ್ಮ ಹತ್ರ ಇದ್ರೆ 70-80 ರೂಪಾಯಿ ಸೇಫ್ ಅಸೆಟ್ಸ್, ಇವಾಗ ತಾನೇ ಹೇಳ್ತಾ ಬಂದೆ, ಬ್ಯಾಂಕ್ ಡೆಪಾಸಿಟ್ಸ್, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್, ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿ, ಮಿಕ್ಕಿದೊಂದು 20% ಅನ್ನ ರಿಸ್ಕಿ ಅಸೆಟ್ಸ್, ಅದ್ ನೀವು ಕ್ರಿಪ್ಟೋ ಕರೆನ್ಸಿ ತಗೊಳ್ಳಿ, ಶೇರ್ ಮಾರ್ಕೆಟ್, ಡಿರೈವೇಟಿವ್ಸ್, ಕಮಾಡಿಟಿ ಈ ತರ. ಆಮೇಲೆ ನಂಬರ್ 1 ರೀಸನ್ ವೈ ಪೀಪಲ್ ಡೋಂಟ್ ಬಿಕಮ್ ರಿಚ್, ಯಾಕೆ ಜನರು ಸಾಹುಕಾರ ಆಗಲ್ಲ, ಸಾಮಾನ್ಯ ಜನರು ಸಾಮಾನ್ಯವಾಗಿ ಯಾಕಿರ್ತಾರೆ, ಈ ಪ್ರಶ್ನೆಯನ್ನ ವಾರನ್ ಬಫೆಟ್ ಕೇಳಿದಾಗ ಅವ್ರು ಹೇಳ್ತಾರೆ, ನೋ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಸ್ಲೋಲಿ ಅಂತ. ಅಂದ್ರೆ ಯಾರಿಗೂ ಕೂಡ ನಿಧಾನವಾಗಿ ಶ್ರೀಮಂತರಾಗಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ದಿಢೀರನ್ ಶ್ರೀಮಂತರಾಗಬೇಕು. ಸೊ ಈ ನಂಬರ್ 1 ರೀಸನ್ ಇಂದ ಅನೇಕ ಜನ ಬೇಗ ದುಡ್ಡು ಮಾಡಬೇಕು ಅಂತ ಹೋಗಿ ಬೇಗ ಲಾಸ್ ಮಾಡ್ಕೊಂಡು ಎಲ್ಲವನ್ನ ಕಳ್ಕೊಂತಾರೆ. ಸೊ ಹಾಗಾಗಿ ಹಂತವಾಗಿ ಯಾರು ದುಡ್ಡು ಮಾಡಬೇಕು ಅಂತಿರ್ತಾರೆ, ಅಂಡ್ ದೋಸ್ ಹೂ ಫಾಲೋ ಅ ಮೆಥಡಾಲಜಿ, ಸೈಂಟಿಫಿಕ್ ಪ್ರೋಸೆಸ್, ಅವ್ರು ಖಂಡಿತ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫ್ಯಾಂಟಾಸ್ಟಿಕ್. ವಾವ್ ವಾವ್ ವಾವ್.